ನಾಳೆ ಬೆಳಿಗ್ಗೆ 9 ಗಂಟೆಗೆ ಬೆಳ್ತಂಗಡಿಯ ಜನ ನಂಬತಕ್ಕಂಥ ಮಾರಿಗುಡಿಯಲ್ಲಿ ಐಬಿಯಲ್ಲಿ ನಾನು 1 ರೂಪಾಯಿ ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನು ನಾನು ಐಬಿಯ ಗುತ್ತಿಗೆ ಕಾಮಗಾರಿ ಪಡೆದುಕೊಂಡಿರ್ತಕ್ಕಂಥವ್ರ ಹತ್ರ 1 ರೂಪಾಯಿ ತಗೊಂಡಿಲ್ಲ ಅಂತೇಳಿ ನಾನು ಪ್ರಮಾಣ ಮಾಡ್ತೇನೆ. ನ್ಯಾಷನಲ್ ಹೈವೇ ಅವರ ಹತ್ರ 1 ರೂಪಾಯಿ ತಗೊಂಡಿಲ್ಲ ಅಂತ ನಾನು ಪ್ರಮಾಣ ಮಾಡ್ತೇನೆ. ರೆಕ್ಕೆದ ಆ ವರ್ಕಿನಲ್ಲಿ 1 ರೂಪಾಯಿ ನಾನು ತಗೊಂಡಿಲ್ಲ ಅಂತ ನಾನು ಪ್ರಮಾಣ ಮಾಡ್ತೇನೆ. ಬಿಮಲ್ ಕನ್ಸ್ಟ್ರಕ್ಷನ್ನಲ್ಲಿ ನನ್ನ ಪಾಲುಗಾರಿಕೆ ಇಲ್ಲ, ನನ್ನ ಇನ್ವೆಸ್ಟ್ಮೆಂಟ್ ಇಲ್ಲ, ಅವರ ಹತ್ರ 1 ರೂಪಾಯಿ ನಾನು ದುಡ್ಡು ತಗೊಳ್ಳಿಲ್ಲ ಅಂತ ಹೇಳುವಂಥದ್ದನ್ನು ನಾನು ಪ್ರಮಾಣ ಮಾಡ್ತೇನೆ. ನಾನು ನಾಳೆ ಮಾಡತಕ್ಕಂಥ ಪ್ರಮಾಣದಲ್ಲಿ ನಾನು ಹೇಳಿದ್ದು ತಪ್ಪಿದ್ರೆ ಆ ತಾಯಿ ನನಗೆ ನನ್ನ ಹೆಂಡತಿ ಮಕ್ಕಳಿಗೆ ಶಿಕ್ಷೆ ಕೊಡಬೇಕು. ಸುಳ್ಳು ಆಪಾದನೆ ಮಾಡಿದರೆ ರಕ್ಷೇಶ್ವರಮಿಗೆ, ರಕ್ಷೇಶ್ವರಮ ಹೆಂಡತಿಗೆ, ರಕ್ಷೇಶ್ವರನ ಮಕ್ಕಳಿಗೆ, ಅವನ ಕಾಂದಾನಿಗೆ ಅದನ್ನು ಆ ಮಾರಿಗುಡಿಯ ತಾಯಿ ತೋರಿಸ್ಬೇಕೆನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ನೀನು ಹೌದು ಅಂತಾದರೆ, ನೀನು ಮಾಡಿದ ಆಪಾದನೆಗೆ ಬದ್ಧ ಇದ್ದೀ ಅಂತಾದರೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ನಾನು ಮಾಡತಕ್ಕಂಥ ಪ್ರಮಾಣ ಮಾಡ್ತೇನೆ, ನೀನು ಬಾ ಪ್ರಮಾಣ ಮಾಡ. ಇಲ್ಲದಿದ್ದರೆ ನಾನು ಪ್ರಮಾಣ ಮಾಡ್ತೇನೆ, ನಾನು ತಗೊಳ್ಳಿಲ್ಲ ಎನ್ನುವಂಥದ್ದು ನಾನು ಪ್ರಮಾಣ ಮಾಡ್ತೇನೆ. ಈ ಒಂದು ಸವಾಲನ್ನು ನೀನು ಸ್ವೀಕಾರ ಮಾಡಬೇಕು. ಯಾಕಂತ ಹೇಳಿದರೆ ಧರ್ಮ ಮೆಟ್ಟಿದ ನಾಡಿನಲ್ಲಿ ನಾನು ಬಂದವ ಅಂತ ಹೇಳಿದ್ರಿ. ನೀನು ಧರ್ಮ ಅಂತ ಇದ್ದರೆ ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ ರಕ್ಷೇಶ್ವರಂ ಅವರೇ, ಈ ಧರ್ಮದ ನಾಡಿನಲ್ಲಿ ಸುಳ್ಳು ಹೇಳಿದರೆ, ಈ ಧರ್ಮದ ನಾಡಿನಲ್ಲಿ ಈ ರೀತಿ ಅಪಪ್ರಚಾರದ ರಾಜಕಾರಣ ಮಾಡಿದರೆ, ಈ ಧರ್ಮದ ನಾಡಿನಲ್ಲಿ ನೀವು ಅನುಭವಿಸ್ತೀರಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.